ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ 5 ದಿನ ನಡೀತಾ ಇದೆ. ಕೆಲವೇ ದಿನಗಳಷ್ಟೇ ಉಳಿದಿರುವಂಥದ್ದು. ಮತ್ತೆ ನಾನು ಕೂಡ ಅನೌನ್ಸ್ಮೆಂಟ್ನ ನೀಡೋಕೆ ಹೋಗೋದಿಲ್ಲ. ನೀವು ಇನ್ನೂ ಕೂಡ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು ಬಹಳನೇ ಸೂಕ್ತ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಜನವರಿ ತಿಂಗಳು ಹೊಸ ವರ್ಷ, ಮೊದಲ ಹುಣ್ಣಿಮೆ, ಬನದ ಹುಣ್ಣಿಮೆ ಅಂತ ನಾವು ಕ್ಯಾಲೆಂಡರಲ್ಲಿ ನೋಡಿದ್ದೀವಿ. ಹುಣ್ಣಿಮೆಗಳು ಪ್ರತಿ ತಿಂಗಳು 12 ಬರುತ್ತೆ ವರ್ಷದಲ್ಲಿ ಅಂತ ಹೇಳ್ಬೋದು. ಈ ಬನದ ಹುಣ್ಣಿಮೆಯ ವಿಶೇಷ ಏನು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ. ಅಥವಾ ಇವತ್ತು ನಾವು ಮಾಡಲೇಬೇಕಾಗಿರುವಂಥ ಕೆಲಸ ಏನಾದರೂ ಇದೆಯಾ, ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವತ್ತು ತುಂಬ ಚಿಕ್ಕದಾಗಿ ಬಹುಶಃ 1-2 ನಿಮಿಷದಲ್ಲಿ ಮುಗಿಯುವಂಥದ್ದು, ಬಹಳ ಅದ್ಭುತವಾಗಿರುವಂಥದ್ದನ್ನು, ಅದು ತೀರಾ ಸಣ್ಣ ಸಮಯದಲ್ಲಿ ದೊಡ್ಡ ಮಟ್ಟದ ಸಾಧನೆ ನಾವು ಮಾಡಲೇಬೇಕು ಅನ್ನೋರಿಗೆ. ಆಮೇಲೆ ಮನುಷ್ಯನಿಗೆ ಈ ಪಂಚಭೂತಗಳೆಲ್ಲವೂ ಕೊಟ್ಟಿದೆ, ಅದಕ್ಕಿಂತಲೂ ಹೆಚ್ಚಿಗೆ ಏನೂ ಬೇಕಿಲ್ಲ ಅಂತ ನನ್ನ ವಾದ. ಅಂತಹದ್ರಲ್ಲಿ ಈ ಹುಣ್ಣಿಮೆಗಳನ್ನು ಯಾರಾದರೂ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ ಸಾಧಕರಿಗೆ ಇವೆಲ್ಲ ಕೂಡ. ಅದಕ್ಕಾಗಿ ಈ ಪ್ರತಿ ಮನೆಯ ಯಜಮಾನ ಕೂಡ ಸಾಧಕನೇ. ಪ್ರತಿ ಮನೆಯಲ್ಲಿ ಹೆಣ್ಣು ಬೇಕಾದಷ್ಟು ಕೆಲಸವನ್ನು ಮಾಡ್ತಾಳೆ ಹೆಣ್ಣು ಮಗು, ಆಕೆಯೂ ಸಾಧಕಳೆ. ಆದರೆ ನಮಗೆ ಏನು ಬೇಕಾಗಿತ್ತೋ ಅದನ್ನು ಪಡೆದುಕೊಳ್ಳುವಲ್ಲಿ ನಾವು ವಿಫಲರಾಗ್ತಿದ್ದೇವೆ. ಇಂತಹ ಹುಣ್ಣಿಮೆಗಳು ನಿಮಗೊಂದು ಇಂಡಿಕೇಶನ್ ಕೊಡ್ತವೆ, ನೀವು ಎಚ್ಚೆತ್ತುಕೊಳ್ಳಿ ಅಂತ. ಇವತ್ತು ನೀವು ಎಂದೋ ಆಗಿರೋಂಥ ನೋವನ್ನು ಮತ್ತೆ 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 ನೆನಪು ಮಾಡ್ಕೊಂಡು ಅಳ್ತಾ ಇದ್ದೀರಾ, ಅದಕ್ಕೆ ಇತಿಶ್ರೀ ಇಡಿ. ಇವತ್ತು ಈ ಹುಣ್ಣಿಮೆಯಲ್ಲಿ ಇತಿಶ್ರೀ, ಬನದ ಹುಣ್ಣಿಮೆ, ವನದ ಹುಣ್ಣಿಮೆ. ನೀವು ಎಲ್ಲಾದರೂ ಕೂಡ ನಿರ್ಜನ ಪ್ರದೇಶ, ಕಾಡು ಪ್ರಾಂತ್ಯದಲ್ಲಿ ದೀಪಗಳನ್ನು ಹಚ್ಚಿ ಮಾಡ್ತಾರೆ, ಅಲ್ಲಿ ಆ ಬನದ ಹುಣ್ಣಿಮೆಗೆ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತಾರೆ. ಇವತ್ತು ಈ ಮೊಸರನ್ನವನ್ನು ಇಟ್ಟು ನೈವೇದ್ಯ ಮಾಡ್ತಾರೆ. ಬನದ ಹುಣ್ಣಿಮೆಗೆ ಬಹಳಷ್ಟು ಹೆಚ್ಚಿಗೆ ಈ ಮೊಸರ ನೈವೇದ್ಯ ಮಾಡ್ತಕ್ಕಂತಹದ್ದು. ಅದು ಆ ಕಡೆ ಇರಲಿ, ನಾನು 2 ನಿಮಿಷ ಬೇರೆ ಅಂತ ಹೇಳಿದ್ದೀನಿ. ಅದಕ್ಕಾಗಿ ಇವತ್ತು ನೀವು, ಇನ್ನು ನಾನು ಯಕ್ಷಿಣಿ ಬಗ್ಗೆ ಬಹಳ ಹೇಳಬೇಕು ಅಂತ ಇದ್ದೆ. ಈ ಕರ್ಣಪಿಸಾಚಿ, ಅನಂತರ ಯಕ್ಷಿಣಿ, ಈ ದೇವತೆಗಳೆಲ್ಲ ಇದ್ದಾರಲ್ಲ, ಚಿನ್ನಮಸ್ತ ದೇವಿ ಬಹಳ ವಿಶೇಷವು. ಆದರೆ ನಿಮಗೆ ಅಂತಹದ್ದನ್ನು ಕೊಡೋದು ಬೇಡ, ಆ ಕ್ರಿಯೆಗಳೆಲ್ಲ ಬೇಡ ಅಂಥೇಳಿ ನೀವು ಸಾಧನೆ ಮಾಡ್ತೀನಿ ಅನ್ನೋದಾದರೆ, ನಮ್ಮಲ್ಲಿ ಹಿಂದೆಂದೋ ಆಗಿತ್ತು ಆ ರೀತಿಯಾಗಿರ್ತ ಆಘಾತಗಳು ಅಥವಾ ಅಪಘಾತಗಳು, ಮನಸ್ಸಿಗೆ ಖಿನ್ನತೆ ಕೂಡ ಇದೆ, ಅದಿನ ಮೇಲೆ ಯಾವಾಗಲೂ ಬರಬಾರ್ದು ನಮ್ಮ ಕುಟುಂಬದಲ್ಲಿ. ಆಮೇಲೆ ಎಲ್ಲ ಕೆಲಸವೂ ಅರ್ಧಂಬರ್ಧವೇ ಆಗಿದೆ, ಅದು ಪೂರ್ಣವಾಗಿ ಆಗಲೂ ಕೂಡ ಆಘಾತಗಳು ಬರಬಾರ್ದು ಅನ್ನೋದಾದರೆ, ಯಕ್ಷಿಣಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಈ ಮಂತ್ರವನ್ನು ಇಂತಹ ದಿನಗಳಲ್ಲಿ ಯಾರು ಸಾಧನೆ ಮಾಡ್ತಾರೋ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ರಾತ್ರಿಗೆ ನೀವು ಮಾಡ್ಕೊಳ್ಬಹುದು. ಆದರೆ ಮೊದಲ ಬಾರಿಗೆ ಮನೆಯಲ್ಲಿ ಕುಳಿತಿದ್ದನ್ನು ಪಠಿಸ್ಬೇಕು. ಮನೆಯಲ್ಲಿ ಕುಳಿತಿದ್ದನ್ನು ಪಠಿಸ್ಬೇಕು. ನೀವು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತಂದರೆ 3 ಬಾರಿ ಹೇಳಿಯೇ ತೀರಬೇಕು, ಅದು ಬರೆದಿಟ್ಕೊಳ್ಳಿ. ಆಮೇಲೆ ಇವತ್ತು ನಾನು ಕೊಡುವಂಥ ಮಂತ್ರ 48 ದಿನಗಳ ಪರ್ಯಂತ ಚಾಚು ತಪ್ಪದೆ ಮಾಡಬೇಕು, ಅದು ಬರೆದಿಟ್ಕೊಳ್ಳಿ. ನೀವು ಒಂದಿನ ಮಿಸ್ ಮಾಡಿದರೆ ಪ್ರಯೋಜನ ಬರೋದಿಲ್ಲ, ಅದು ನೆನಪಿರಲಿ ನಿಮಗೆ. ಇವತ್ತು ನೀವು ಪ್ರಾರಂಭ ಮಾಡ್ತಾ ಇರ್ತಕ್ಕಂತಹದ್ದು ಈ ಒಂದು ನಿಮಗೆ ಸಂಬಂಧಪಟ್ಟ ಈ ಪೌರ್ಣಮಿಯ ನಿಮ್ಮ ಮನೆಯಲ್ಲಿಯೋ ಅಥವಾ ಯಾವುದಾದ್ರೂ ಒಂದು ದೇವಾಲಯದ ಪ್ರಾಂಗಣದಲ್ಲೂ ಅಥವಾ ಒಂದು ನಿರ್ಜನ ಪ್ರದೇಶದ ಒಂದು ಆಲದ ಮರದ ಕೆಳಗಡೆಯೋ ಅಥವಾ ನಿಮಗೆ ಸಂಬಂಧಪಟ್ಟ ಜಮೀನಿನಲ್ಲಿ ಒಂದು ಬಾವಿಯ ಅಕ್ಕಪಕ್ಕದಲ್ಲೋ ಅಥವಾ ನದಿ ತೀರದಲ್ಲೋ ದೇವಾಲಯ ಮಂಟಪದಲ್ಲೋ ಎಲ್ಲಿಯಾದರೂ ಸರಿನೇ ಕುಳಿತುಕೊಂಡು ಅಥವಾ ಎಲ್ಲೋ ಒಂದು ಹೋಮವನ್ನು ಮಾಡ್ತಿದ್ದಾರೆ ಅಲ್ಲಿಯಾದರೂ ಸರಿನೇ ಈ ಮಂತ್ರವನ್ನು ಹೇಳ್ಕೊಳ್ಬೇಕು. ಇದನ್ನು ಗುರು ದೀಕ್ಷೆ ಕೊಡಬೇಕು ಅಂತಾರೆ. ಗುರು ದೀಕ್ಷೆ ಅಂದರೆ ಹೇಗೆ ಗೊತ್ತಾ, ಈಗ ನಾನು ಹೇಳ್ತಾ ಇರೋ ಮಂತ್ರವನ್ನು ಶ್ರದ್ಧೆಯಿಂದ ನಾನು ನಿಮಗೆ ಎಲ್ಲೊಂದು ಕಡೆ ಮಂತ್ರ ಅನುಷ್ಠಾನ ಮಾಡಿ ದೀಕ್ಷೆ ಕೊಡ್ತಾ ಇದ್ದೀನಿ ಅಂತಲೇ ಭಾವಿಸೋ ಮುಖಾಂತರ ಬಹಳ ಪ್ರಮುಖವಾಗಿ ಮಂತ್ರವನ್ನು ಕೇಳಿಸ್ಕೊಳ್ತೀರಿ. ಓಂ ಲ್ವಂ ಕಾಲಕರ್ಣಿಕೆ ಟಹ ಟಹ ಸ್ವಾಹ. ಓಂ ಲ್ವಂ ಕಾಲಕರ್ಣಿಕೆ ಟಹ ಟಹ ಸ್ವಾಹ. ಈ ಮಂತ್ರವನ್ನು 1,00,000 ಬಾರಿ ನೀವು ಹೇಳ್ಕೊಳ್ಳುವಂಥದ್ದು. ಈಗ ನೀವು ಪ್ರಾರಂಭಿಸಿದರೆ ಇವತ್ತು 1,008 ಬಾರಿ ಜಪಿಸಿಯೇ ತೀರಬೇಕು. ಇವತ್ತು ಈ ಮಂತ್ರವನ್ನು ಜಪಿಸಬೇಕು. ನಿಧಾನಕ್ಕೆ
ನಂತರ ಈ ಮಂತ್ರವನ್ನು ಕೂಡ ನಾನು ನಿಮಗೆ ಸ್ಕ್ರೋಲಿಂಗಲ್ಲಿ ಹಾಕ್ತಕ್ಕಂತಹದ್ದನ್ನು ತೋರಿಸುವಂಥದ್ದು ಕೂಡ ಮಾಡ್ತೇನೆ. ನಿಧಾನಕ್ಕೆ ಇದನ್ನು ಬರೆದಿಟ್ಕೊಂಡು ಇವತ್ತು 1008 ಬಾರಿ ಪಠಿಸಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ 3 ಬಾರಿಯಂತೆಯೂ ಪಠಿಸಿಯೇ ತೀರಬೇಕು. ಇದು ಕೂಡ ಹಾರ್ಡರ್ ಕೆಳಗಡೆ ಬರ್ತಕ್ಕಂತಹದ್ದು. ಅದಕ್ಕಾಗಿ ಇದನ್ನು ನೀವೇನಾದರೂ 1,00,000ಕ್ಕಿಂತಲೂ ಅಧಿಕವಾಗಿ ಹೇಳ್ತೀನಿ ಅಂತಂದರೆ ನಿಮಗೆ ಸಿದ್ಧಿ ಆಗಿತ್ತು, ಈ ಮಂತ್ರ ಸಿದ್ಧಿ ಆಗಿದೆ. ನೀವು ಮತ್ತೆ ಯಾರ ಹತ್ರ ಹೋಗಿ ಅದು ಇದು ಬೇಡಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಅಂತಹದ್ದು ಯಕ್ಷಿಣಿಗೆ ಸಂಬಂಧಪಡ್ತಕ್ಕಂತಹ ಕಾಲಕರಣಿಕೆ. ಇದು ಅದ್ಭುತವಾಗಿರ್ತಕ್ಕಂತಹದ್ದು. ನೀವು ಏನು ಬಯಸಿರುತ್ತೀರೋ ಅದು ಕೂಡ ಉತ್ತಮವಾಗಿರ್ತಕ್ಕಂತಹದ್ದನ್ನು ನೀವು ಬಯಸಿದ್ದೇ ಆದರೆ ಪಡೆದುಕೊಂಡೇ ತೀರುತ್ತೀರಿ. ಅಂತಹ ಅದ್ಭುತವಾಗಿರ್ತಕ್ಕಂತಹ ನಿಗೂಢ ಮಂತ್ರ ಇದು. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ನಿಂತು ಹೋಗಿರುವಂಥ ಕೆಲಸಗಳು ಅರ್ಧಂಬರ್ಧದಲ್ಲಿ ಪೂರ್ಣ ಆಗಬೇಕು ಅಂತಂದರೆ ಯಾವ ಮಂತ್ರವನ್ನು ನಾವು ಜಪ ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಹುಣ್ಣಿಮೆಗಳಲ್ಲೇ ಈ ಬನದ ಹುಣ್ಣಿಮೆಯ ವಿಶೇಷ ಏನು ಅಂತ ಭಾಳನೇ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸಿದ್ದೀರಾ ಅಂತಲೇ ಹೇಳ್ಬೋದು. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಯಾವ ರೀತಿಯಾಗಿರುವಂಥ ಪರಿಹಾರಗಳು, ಹೋಮ ಹವನ ಎಲ್ಲ ಕೂಡ ಮಾಡ್ಕೊಂಡಿದ್ವಿ, ಇದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಖಂಡಿತ ಸಾಕಷ್ಟು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಯೋಚನೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ನಿಮ್ಮ ಬಳಿ ನಿಮ್ಮ ಮನೆಯಲ್ಲಿ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಖಂಡಿತ ಈ ಎಲ್ಲ ಒಂದು ಸಮಸ್ಯೆಗಳು ಕೂಡ ನೀವು ಫುಲ್ ಸ್ಟಾಪ್ ಇಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.